ಪವಿತ್ರ ಗೌಡಗೆ ಮನೆಯೂಟನ ಜೈಲೂಟನ ಎಂದು ಸೆಷನ್ ಕೋರ್ಟ್ನಲ್ಲಿ ಪವಿತ್ರ ಅರ್ಜಿ ಆದೇಶ. ಇನ್ನು ಪವಿತ್ರ ಗೌಡ ದಯವಿಟ್ಟು ನನಗೆ ಮನೆ ಊಟ ಕೊಡಿ ಅಂತ ನ್ಯಾಯಾಧೀಶರ ಬಳಿ ಅಂಗಲಾಚಿದ್ರು. ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಅರ್ಜಿ ಆದೇಶ ಪ್ರಕಟ. ಮನೆ ಊಟ ಕೋರಿಕೆ ಸಂಬಂಧ ನ್ಯಾಯಾಲಯ ಆದೇಶವನ್ನ ಇವತ್ತು ಪ್ರಕಟ ಮಾಡುತ್ತೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಇಂದು ಆದೇಶ ಪ್ರಕಟಿಸಲಿರೋ 57ನೇ ಸೆಷನ್ಸ್ ಕೋರ್ಟ್ ಜೈಲಲ್ಲಿ ಊಟ ಸರಿಯಾಗಿಲ್ಲ ಅಂತ ಪವಿತ್ರ ಗೌಡ ನ್ಯಾಯಾಧೀಶರ ಮುಂದೆ ಅಂಗಲಾಚಿ ಬೇಡ್ಕೊಂಡಿದ್ರು. ಕೋರ್ಟ್ ಆದೇಶ ಇದ್ರು ನಮಗ್ಯಾಕೆ ಊಟ ಕೊಡ್ತಾ ಇಲ್ಲ, ಊಟ ಕೊಡೋದು ಅಷ್ಟು ಈಸಿ ಅಲ್ಲ, ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ. ಪವಿತ್ರ ಗೌಡಗೆ ಮನೆ ಊಟ ಕಲ್ಪಿಸುವಂತೆ ವಕೀಲರು ವಾದವನ್ನ ಮಾಡಿದ್ದಾರೆ. ಬರ್ತ್ಡೇ ಇದ್ದರೂ ಮನೆ ಊಟಕ್ಕೆ ಅವಕಾಶ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಅಧಿಕಾರಿಗಳು ಉಲ್ಲಂಘನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಪವಿತ್ರ ಗೌಡ ನನಗೆ ಮನೆಯೂಟವನ್ನ ಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಸದ್ಯಕ್ಕೆ ಜೈಲೂಟವನ್ನೇ ತಿಂತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಬರ್ತಡೆಗೂ ಕೂಡ ನನಗೆ ಮನೆಯೂಟ ಕಲ್ಪಿಸಿಕೊಟ್ಟಿಲ್ಲ ಅಧಿಕಾರಿಗಳು ಅಂತ ಅಧಿಕಾರಿಗಳ ವಿರುದ್ಧವಾಗಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಮನೆ ಊಟ ಬೇಕು ಅಂತ ನ್ಯಾಯಾಲಯದ ಬಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ನ್ಯಾಯಾಲಯ ಕೂಡ ಆದೇಶವನ್ನ ಮಾಡಿತ್ತು. ಸರಿ ಆಯ್ತು, ಅವರಿಗೆ ಆಗ್ತಾ ಇಲ್ಲ, ಮನೆ ಊಟವನ್ನೇ ಕೊಡಿ ಅಂತ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಅಧಿಕಾರಿಗಳು ಮನೆಯೂಟವನ್ನ ಕೊಡ್ತಾ ಇಲ್ವಂತೆ. ಹಾಗಾಗಿ ಇವತ್ತು ಮತ್ತೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಪ್ರಕಟ ಮಾಡ್ತಾರೆ. ಯಾಕೆಂತಂದ್ರೆ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿದೆ.